ಅಂಥ ನರಸಿಂಹ ನಮ್ಮ ಎಲ್ಲ ದುರಿತಗಳನ್ನು ಲೋಪದೋಷಗಳನ್ನು ಪರಿಹರಿಸಲಿ ಅಂತ ಪ್ರಾರ್ಥನೆಯ ಜೊತೆಗೆ ಈ ನಾರಾಯಣ ವರ್ಮ ಇದಕ್ಕೆ ಬಹಳ ಅದ್ಭುತವಾದಂಥ ಒಂದು ಹೆಸರಿದೆ. ಇದು ವೈದಿಕವಾಗಿ ಉಲ್ಲೇಖ ಉಂಟು ಇದರದ್ದು. ಇದಕ್ಕೆ ಹಯಗ್ರೀವ ಬ್ರಹ್ಮವಿದ್ಯೆ ಅಂತ ಹೆಸರು. ಈ ನಾರಾಯಣ ವರ್ಮಕ್ಕೆ ಇನ್ನೊಂದು ಹೆಸರು ಹಯಗ್ರೀವ ಬ್ರಹ್ಮವಿದ್ಯೆ ಅಂತ. ಅದು ಹಯಗ್ರೀವರೂಪಿಯಾದ ಭಗವಂತನಿಂದ ಬಂದಿರತಕ್ಕಂಥ ಉಪಾಸನೆ. ಅದು ಈ ವಿಶ್ವರೂಪಾಚಾರ್ಯರಿಗೆ ಬಂದದ್ದು ಯಾರಿಂದ ಗೊತ್ತಾ? ಬಹಳ ವಿಚಿತ್ರ ಇದೆಲ್ಲ. ಈ ವಿಶ್ವರೂಪಾಚಾರ್ಯನಿಗೆ ದಧೀಚಿ ಇದ್ದಾರಲ್ಲ, ಮುಂದೆ ಅವನು ಇವನು ತ್ವಾಷ್ಟ್ರನನ್ನು ವೃತ್ರನನ್ನು ಕೊಲ್ಲಿಕ್ಕೋಸ್ಕರ ತನ್ನ ಅಸ್ಥಿಯನ್ನು ಕೊಡ್ತಕ್ಕವ ದಧೀಚಿ ಮೊದಲು ಅಶ್ವಿದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರಿಂದ ಈ ಬ್ರಹ್ಮವಿದ್ಯೆಯನ್ನು ಪಡೆದ. ದಧೀಚಿ ಪಡೆದು ಏನು ಮಾಡಿದ? ಆವಾಗಲೂ ಹಾಗೆ ಅವನು ಒಂಥರ ಮೋಸದಿಂದ ಪಡೆದದ್ದು. ಆ ದಧೀಚಿ ಪಡೆದದ್ದನ್ನೇನು ಮಾಡಿದ? ವಿಶ್ವರೂಪಾಚಾರ್ಯ ಕೊಟ್ಟರು. ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಪುನಃ ಕೊಟ್ಟರು. ಇದರ ಹಿಂದೆ ಒಂದು ದೊಡ್ಡ ಅನ್ಯಾಯದ ಕ್ರಿಯತೆ ಇದೆ. ಅಂದರೆ ಇದು ಇನ್ನು ಮೋಸದಲ್ಲಿ ನಡೆದಂಥ ಉಪದೇಶಗಳಿವೆಲ್ಲ. ಹಾಗಾಗಿ ಈ ಉಪದೇಶದಲ್ಲಿ ಈ ಮೋಸದ ಈ ಉಪದೇಶದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ನಾಶವಾಗಿ ಹೋಗ್ತಾರೆ ನೋಡಿ. ಮೊದಲು ದಧೀಚಿಯನ್ನು ಈ ವೃತ್ತನನ್ನು ಸಂಹಾರ ಮಾಡೋದಕ್ಕೋಸ್ಕರ ದಧೀಚಿಗೆ ಉಪದೇಶ ತಗೊಂಡು ನಾವು ವಿಶ್ವರೂಪಾಚಾರ್ಯರು ಅವನು ಸಾಯ್ತಾನೆ ಇಂದ್ರನ ಕೈಯಲ್ಲಿ. ವೃತ್ತನು ಅಂದರೆ ಈ ಯಾವುದೇ ಒಂದು ಇದರಲ್ಲಿ ಒಂದು ಮಾತು, ಒಂದು ಮಂತ್ರವನ್ನು ನಾವು ಗುರುಗಳ ಅನುಮತಿ ಇಲ್ಲದೆ ಗುಟ್ಟಿನಲ್ಲಿ ಗುರುಗಳಿಗೆ ಗೊತ್ತಾದಾಗ ನಾವು ಜಪ ಮಾಡಿ ಗುರುಗಳಿಂದ ಜಾಸ್ತಿ ಸಾಧನೆ ಮಾಡೋಣ ಅಂತ ಮಾಡಿದರೆ ಫಲಿಸೋಲ್ಲ. ಅದು ಮಂತ್ರವನ್ನು ದ್ರೋಹದ ಮೂಲಕ ಉಪದೇಶ ಪಡೆದ ಮಂತ್ರ ಅವನನ್ನು ನಾಶ ಮಾಡುತ್ತೆ, ಸಮೂಲ ನಾಶ ಮಾಡುತ್ತೆ. ಒಂದು ದಧೀಚಿ ಸತ್ತ, ಯಾಕೆಂದ್ರೆ ಅವನು ಉಪದೇಶ ಕೊಟ್ಟನು ವಿಶ್ವರೂಪಾಚಾರ್ಯ. ವಿಶ್ವರೂಪಾಚಾರ್ಯ ಅದನ್ನು ದುರುಪಯೋಗ ಮಾಡಿದರು, ಅದು ಮುಂದೆ ಬರುತ್ತೆ ಕಥೆ. ಹಾಗಾಗಿ ವಿಶ್ವರೂಪನ್ನು ಇಂದ್ರ ಕೊಲ್ಲಬೇಕಾಯ್ತು. ಅಂದರೆ ಈಗ ಅದು ಮುಂದೆ ನೋಡೋಣ, ಆ ಕಥೆ ಮುಂದೆ ಬರುತ್ತೆ. ಅಲ್ಲ ಒಂದು ಮಂತ್ರ ನಾವು ಅದನ್ನು ಸ್ವಲ್ಪ ದುರುಪಯೋಗ ಮಾಡಿಬಿಟ್ರೆ ಅದು ಅಸ್ತ್ರವಾಗಿ ನಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಅದನ್ನು ಸದುಪಯೋಗ ಮಾಡಿದರೆ ಉದ್ಧಾರ ಮಾಡುತ್ತೆ. ಅದನ್ನು ಸ್ವಲ್ಪ ದುರುಪಯೋಗ ಮಾಡಿದ್ರೆ ನಾಶ ಮಾಡುತ್ತೆ. ಇದಾಯಿತು. ಇಷ್ಟು ಉಪದೇಶ ಮಾಡಿ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಈ ಮಂತ್ರ ಏತದ್ಧಾರಯಮಾಣಸ್ತು ಯಂ ಪಶ್ಯತಿ ಚಕ್ಷುಷ. ಇದರ ಪವರ್ ಏನು ಅಂತ ಯೋಚನೆ ಮಾಡ್ತೀಯ, ಅದು ನಾನು ಹೇಳ್ತೇನೆ ಅಂತಾರೆ ವಿಶ್ವರೂಪಾಚಾರ್ಯ. ಏತದ್ಧಾರಯಮಾಣಸ್ತು, ಇದನ್ನು ಧರಿಸಿದವ ಅಂದರೆ ಶಬ್ದವನ್ನು ಧರಿಸುವುದಲ್ಲ. ಈ ಇಲ್ಲಿ ಹೇಳಿರತಕ್ಕಂಥ ಮಂತ್ರದ ಅರ್ಥದ ಅನುಸಂಧಾನದಿಂದ ಅದು ಒಳಕ್ಕೆ ಧಾರಣೆ ಅಂತ ಹೇಳ್ತಾರೆ. ಶ್ರವಣ ಅಂದರೆ ಧ್ಯಾನ ಧಾರಣ, ಅದು ಧಾರಣೆಯಾಗಿ ಒಳಗೆ ಮನಸ್ಸಿನಲ್ಲಿ ಸ್ಥಿರವಾಗಿ ಮೆಡಿಟೇಷನ್ನಲ್ಲಿ ಕೂತಾಗ ಈ ಸಂಗತಿ ಧ್ಯಾನ ಧಾರಣ ಸಮಾಧಿಯಲ್ಲಿ ಬರ್ತಕ್ಕಂಥದ್ದು. ಆ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನದಲ್ಲಿ ಈ ವಿಷಯ ಕೂತ್ಬಿಟ್ರೆ, ಅಂದರೆ ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡವ ಅಂತ ಇಟ್ಟುಕೊಳ್ಳಿ, ಸ್ಥೂಲವಾಗಿ ಹೇಳುವುದಿದ್ರೆ ಏನಾಗುತ್ತೆ ಅಂದರೆ, ಅವನು ಈಗ ಅವನು ಮಂತ್ರ ಸಿದ್ಧಿ ಆಗಿದೆ, ಅವನು ಇನ್ನೊಬ್ಬರಿಗೆ ಕೊಡೋದು ಹೇಗೆ? ಅದರ ಫಲ ಯಂ ಪಶ್ಯತಿ ಚಕ್ಷುಷ ಪದಾವ ಸಂಸ್ಪೃಶೇತು ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ. ಕೊಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಯಂ ಪಶ್ಯತಿ ಚಕ್ಷುಷ. ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ, ಸ್ವಾಮಿ ತುಂಬ ಕಷ್ಟದಲ್ಲಿದ್ದಾನೆ, ಏನಾರು ಮಾಡಿ. ಏನೂ ಮಾಡೋದು ಬೇಡ. ನಾರಾಯಣ ಹೃದಯವನ್ನು ಬಲ್ಲ ಜ್ಞಾನಿ ಅವನನ್ನು ಅನುಗ್ರಹ ದೃಷ್ಟಿಯಿಂದ ಕಣ್ತೆರೆದು ನೋಡಿದರೆ ಸಾಕು. ಯು ಆರ್ ಬ್ಲೆಸ್ಡ್, ಯು ಕ್ಯಾನ್ ಗೋ. ನಿನಗೆ ನಾರಾಯಣ ಕವಚದ ಅನುಗ್ರಹ, ನಾರಾಯಣನ ಅನುಗ್ರಹ, ನರಸಿಂಹನ ಅನುಗ್ರಹ ಆಗಿದೆ, ಏನೂ ಆಗೋಲ್ಲ, ಹೋಗೋದು. ಕಣ್ಣಿನಿಂದ ಶಕ್ತಿಪಾತ ಮಾಡಬಹುದು. ಯಂ ಪಶ್ಯತಿ ಚಕ್ಷುಷ, ಅವನೆಲ್ಲ ಸಾಧ್ವಸಾತ ಮುಚ್ಯತೆ. ಅವನ ಜೀವನದಲ್ಲಿ ಅವನು ಅನುಭವಿಸಬೇಕಾದಂಥ ದುಃಖವೋ ಭಯವೋ ದುರಂತವೋ ಅದರಿಂದ ಬರೀ ಕಣ್ಣಿನಿಂದ ಶಕ್ತಿಪಾತ ಮಾಡಬಹುದು. ಅದೂ ಬೇಕಿಲ್ಲ.
ಒಂದು ವಿಚಿತ್ರವಾದ ಪದಾವ ಸಂಸ್ಪರ್ಶೇತ್ ಅಂತ. ಅವನು ಬರ್ತಾನೆ, ಬಂದು ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡ್ತಾನೆ, ಅವನ ತಲೆ ಮೇಲೆ ಕಾಲಿಟ್ಬಿಡ್ತಾನೆ. ಅರೆ ಎಂಥ ಮನುಷ್ಯರಿ ಅವರು, ನಮಸ್ಕಾರ ಮಾಡಿದ್ರೆ ತುಳಿಯೋರು ಅಂತ ನಮಗೆ ಕಾಣುತ್ತೆ. ಅವನು ಯಾಕೆ ತುಳಿದ ಅಂದ್ರೆ ನಿಮ್ಮ ಒಳಗಿದ್ದ ಪಾತಕವನ್ನು ತುಳಿದು ತೆಗೆದ. ಪದಾವ ಸಂಸ್ಪರ್ಶೆ ಸದ್ಯ ಆ ಪಾದ ಸ್ಪರ್ಶ ಯಾವಾಗ ಆಯ್ತೋ ಅವಾಗ ಒಳಗಿರ್ತಕ್ಕಂಥ ಕವಳೆಲ್ಲ ಹೊರಟೋಯ್ತು. ಅಂದರೆ ಆ ಶಕ್ತಿಪಾತ 3 ವಿಧದಿಂದ ಶಕ್ತಿಪಾತ ಮಾಡಲಿಕ್ಕಾಗತ್ತೆ. ಆದರೆ ಮುಖ್ಯವಾದ ಯಾರಿಗೂ ಗೊತ್ತಿರುವಂಥದ್ದು ಹೇಳಲಿಲ್ಲ ಅವರು. ಏನಂದ್ರೆ ತಲೆ ಮೇಲೆ ಕೈ ಇಟ್ಟು ಶಕ್ತಿಪಾತ. ಎನರ್ಜಿ ಪಾಸ್ ಆಗತಕ್ಕಂಥ ಸ್ಥಾನಗಳು 3 ದೇಹದಿಂದ, ಮುಖ್ಯವಾಗಿ ಒಂದು ಪಾದ, ಒಂದು ಹಸ್ತ, ಒಂದು ಕಣ್ಣು. ಅದರಿಂದ ಅದನ್ನು ಕೈಯಿಂದ ಆಶೀರ್ವಾದ ಮಾಡೋದು ಎಲ್ಲರಿಗೂ ಗೊತ್ತಿದ್ದದ್ದು. ಇದನ್ನು ಕಾಲಿನಿಂದ ತುಳಿದ್ರೂ ಆಗುತ್ತೆ ಅಂದ್ರೆ ಮತ್ತೆ ಕೈಯಿಂದ ಆಗುತ್ತೆ ಅಂದರೆ ಹೇಳಬೇಕು. ಅದೇ 3 ಸ್ಥಾನ, ಕಾಲಿನಿಂದ ತುಳಿದ್ರೂ ಆಗತ್ತೆ. ನೀವು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಓದಿದ್ರೆ ನಿಮಗೆ ಈ ವಿಷಯ ಇದು ಯಾವುದೋ ಒಂದು ಪುರಾಣ ಕಾಲದ ಕಥೆ ಅಲ್ಲ ಅಂತ ಗೊತ್ತಾಗುತ್ತೆ. ವಿವೇಕಾನಂದರು ಇಡೀ ಜೀವನದಲ್ಲಿ ಮೊದಲು ಬಹಳ ಲಾಜಿಷಿಯನ್, ಪ್ರತಿಯೊಂದನ್ನು ತರ್ಕ ಮಾಡಿ ಅದನ್ನು ಯಾಕೆ ಒಪ್ಪಬೇಕು, ಇದನ್ನು ಯಾಕೆ ನಂಬಬೇಕು ಅಂತ ತರ್ಕ ಮಾಡ್ತಾ ಇದ್ದವರು. ಅವರು ಬದಲಾದದ್ದು ಹೇಗೆ ಅಂತ ಅವರ ಜೀವನ ಚರಿತ್ರೆಯಲ್ಲಿ ಬಂದಿದೆ. ರಾಮಕೃಷ್ಣ ಪರಮಹಂಸರು ಬಹಳ ಬಗೆಯಿಂದ ಅವರನ್ನು ಹೇಳುತ್ತಾರೆ. ಅವರು ಹೋಗಿ ಪ್ರತಿಯೊಂದು ರಾಮಕೃಷ್ಣ ಪರಮಹಂಸರ ಹತ್ರ ತರ್ಕ ಮಾಡೋದು. ಅದ್ಯಾಕೆ ಒಪ್ಪಬೇಕು, ನಾವು ಒಪ್ಪಲ್ಲ ಅಂತ ತರ್ಕ ಮಾಡ್ತಿದ್ರು. ಬಹಳ ಕಷ್ಟ ಏನು ಅಂದರೆ, ಯಾವುದೇ ಗುರುವಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ತರ್ಕ ಮಾಡತಕ್ಕ ಶಿಷ್ಯನನ್ನು ತಿದ್ದಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಇಂಟೆಲೆಕ್ಚುವಲ್ ಡೌಟ್ ಅಂತ ಇರ್ತಲ್ಲ, ಅದು ಪರಿಹಾರ ಇಲ್ಲ ಅಂತ ನಾನು ಮೊನ್ನೆ ಹೇಳಿದೆ. ಅವನು ಪರಿಹಾರವೇ ಇಲ್ಲ. ಅವನು ಮಾನಸಿಕವಾದ ಸಂಶಯಗಳನ್ನು ಪರಿಹಾರ ಮಾಡಬಹುದು, ಇಂಟೆಲೆಕ್ಚುವಲ್ ಡೌಟ್ಸನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಪವರ್ ಬೇಕಾಗತ್ತೆ. ಅದು ಇವರು ತುಂಬ ಅವನಿಗೆ ಬುದ್ಧಿ ಹೇಳಿದರು ಎಕ್ಸ್ಪ್ಲೈನ್ ಮಾಡಿದರು, ಏನು ಮಾಡಿದರು, ಅವ್ರು ತರ್ಕ ಮಾಡೋದು. ರಾಮಕೃಷ್ಣರು ನನಗೆ ತರ್ಕ ಗೊತ್ತಿಲ್ಲಪ್ಪ, ನಾನು ತರ್ಕಶಾಸ್ತ್ರ ಓದಿಲ್ಲ ಅಂತ ಅಂದ್ಬಿಟ್ಟು ನಾನು ತರ್ಕಶಾಸ್ತ್ರ ಓದಿಲ್ಲ, ನನಗೆ ತರ್ಕ ಗೊತ್ತಿಲ್ಲ, ನಾನು ನನ್ನ ಅನುಭವದಿಂದ ಮಾತಾಡೋದು ಅಷ್ಟೇ ಅಂತ ಹೇಳ್ತೀವಿ. ಇವು ಏನು ಮಾಡಿದ್ರು ಪೂರ್ತಿಯಾಗಿ ಅವರು ಸರೆಂಡರ್ ಆಗಲೇ ಇಲ್ಲ. ರಾಮಕೃಷ್ಣ ಕಡೆಗೆ ಒಂದು ಸರ್ತಿ ಏನು ಮಾಡಿದ್ರು ಅಂದರೆ, ಅವ್ರು ಬಂದು ನಮಸ್ಕಾರ ಮಾಡಿದಾಗ ಅವರ ಕಾಲಿನ ಬೆರಳನ್ನು ಅವ್ರ ತಲೆ ಮೇಲೆ ಇತ್ತು. ಒಂದು ಬೆರಳು ಅವರು ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಇದೆ ಇದು. ಅವರು ಯಾವಾಗ ಏನಾಯ್ತೋ ಗೊತ್ತಿಲ್ಲ, ಒಂದು ಚೇಂಜು, ಬದಲಾವಣೆ, ಇಡೀ ವಿಶ್ವವೇ ಅವರ ಕಲ್ಪನೆ ಬೇರೆ ಆಗೋಯ್ತು. ಎಲ್ಲೋ ಒಂದು ಪ್ರಪಂಚದಲ್ಲಿ ನಾನು ಇದ್ದೇನೆ, ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ಒಂಥರ ಮೈಮರೆವು. ಇಡೀ ವಿಶ್ವದ ಬಗ್ಗೆ ಅವರ ಇಡೀ ಒಳಗೆ ತಲೆ ತಿರುಗಿ ಬಿದ್ದರೆ ಒಂದು ಪ್ರಜ್ಞೆ ತಪ್ಪಿ ಹೋಗುತ್ತಲ್ಲ, ಅಂಥ ಒಂದು ಸ್ಥಿತಿಗೆ ಹೋಗಿ ಎಚ್ಚರ ಆದಾಗ ಅವರು ಬೇರೆ ಆಗಿಬಿಟ್ಟಿರ್ತಾರೆ. ಇದು ಶಕ್ತಿಪಾತ. ಕೈಯಿಂದ ಕೂಡ ಶಕ್ತಿಪಾತ ಮಾಡಬಹುದು. ಇದರಲ್ಲಿ ಏನೂ ಆಶ್ಚರ್ಯದ ಸಂಗತಿ ಏನಿಲ್ಲ. ಇದೇನು ಪೌರಾಣಿಕ ಪವಾಡ ಅಲ್ಲ, ಸಹಜವಾದ ಶಕ್ತಿ. ಕೈಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಂತ ಹೇಳ್ತಾರೆ. ಅದು ಏನು ಬೇಕಾದ್ರೆ ಹೇಳಿ ಪ್ರಾಣಶಕ್ತಿ ಅಂತ ನಾವು ಶಾಸ್ತ್ರದಲ್ಲಿ ಹೇಳೋದು. ಅದು ಇನ್ನೊಬ್ಬರಿಗೆ, ನಾವು ರೋಗಿಗಳಿಗೆ ಗುಣ ಆಗುವುದಕ್ಕೆ ಸಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಂಸಚ ವೀತರೋಗ ಪಾಪಾದ ಪೈಕಿ ಅಂತ ಧನ್ವಂತರಿ ಮಂತ್ರ ಜಪಿಸ್ತಾ ಒಬ್ಬ ರೋಗಿಯ ತಲೆಯ ಮೇಲೆ ಕೈ ಇಟ್ಟರೆ ಅವನಲ್ಲಿರ್ತಕ್ಕಂಥ ರೋಗ ಗುಣ ಆಗುತ್ತೆ ಅಂತ ಅನ್ನತಕ್ಕಂಥದ್ದು ಒಂದು ನಂಬಿಕೆ. ಧನ್ವಂತರಿ ಮಂತ್ರ ಅದು, ಯಾಕೆಂದ್ರೆ ಅವನು ವೈದ್ಯ, ಧನ್ವಂತರಿ ಭವರೋಗ ವೈದ್ಯ. ನೀವು ಇದರಲ್ಲಿ ಒಂದು ಸಂಗತಿ ಇದೆ, ಇದೇನೋ ಆಗತ್ತೆ ಹೀಗೆ ಮುಟ್ಟಿದ್ರೆ ಆಗತ್ತೆ ಅಲ್ಲ. ಟಚ್ ಹೀಲ್ ಮಾಡುವಾಗ ನಿಮ್ಮಲ್ಲಿ ಶರಣಾಗತಿ ಇದ್ದರೆ, ನಾನು ಟಚ್ ಹೀಲ್ ಮಾಡಿ ಗುಣ ಮಾಡ್ತೇನೆ ಅನ್ನೋ ಅಹಂಕಾರದಿಂದ ಮಾಡಿದರೆ ಏನೂ ಆಗೋಲ್ಲ. ನಿಮ್ಮಲ್ಲಿ ಸಬ್ಮಿಷನ್ ಇದ್ದರೆ ಮತ್ತು ಅವನು ರಿಸೆಪ್ಟಿವ್ ಆಗಿದ್ದರೆ, ರೋಗಿ ಅವನು ಏನೋ ತಲೆಗೆ ಇಟ್ಟರೆ ಮಂತ್ರಕ್ಕೆ ಮಾವಿನಕಾಯಿ ಉರುಳುತ್ತಾ ಅಂತ ತಿಳ್ಕೊಂಡು ಕೂತ್ರೆ ಏನೂ ಆಗೋಲ್ಲ ಅವನಿಗೆ. ಬಟ್ ಅವನು, ನೀವು ನನ್ನ ಮೇಲೆ ಆಶೀರ್ವಾದ ಮಾಡ್ತಾ ಇದ್ದೀರಿ, ಅದರಿಂದ ನನ್ನಲ್ಲಿ ಶಕ್ತಿಪಾತ ಆಗಿದೆ, ನಾನು ಉದ್ಧಾರ ಆಗ್ತೇನೆ ಅನ್ನುವಂಥ ಅವನಲ್ಲಿಯೂ ಸಬ್ಮಿಷನ್ ಇರಬೇಕು, ರಿಸೆಪ್ಟಿವ್ ಆಗಿರಬೇಕು ಅವನು. ಆಗ ಏನಾಗುತ್ತೆ ಅಂದರೆ, ಇಟ್ ಈಸ್ ಸಮಥಿಂಗ್ ವಂಡರ್ಫುಲ್. ನೀವು ತಲೆಯ ಮೇಲೆ ಕೈ ಇಟ್ಟರೆ ಅವನು ಇಡೀ ದೇಹದಲ್ಲಿ ಎನರ್ಜಿ ಪಾಸ್ ಆಗೋದನ್ನು, ಕರೆಂಟ್ ಪಾಸ್ ಆಗೋದನ್ನು ಅವನು ಅನುಭವಿಸ್ತಾನೆ. ಇದು ನಾನು ಪುರಾಣ ಕಾಲದ ಕಥೆ ಅಲ್ಲ, ಇಟ್ ಈಸ್ ರಿಯಲ್. ಅವನ ದೇಹದಿಂದ ಆ ಬಿಸಿ ಇಡೀ ದೇಹ ಚುರುಕಾಗುತ್ತೆ. ಚುಮ್ಮ ಅಂತ ಒಂದು ಸರ್ತಿ ಒಳಗೆ ಶಾಕ್ ಕರೆಂಟ್ ಪಾಸ್ ಆದ ಹಾಗಾಗತ್ತೆ. ಇದು ಶಕ್ತಿಪಾತ.
ಅದು ಇನ್ನೂ ವಿಚಿತ್ರವಾದಂತಹ ಘಟನೆಗಳೆಲ್ಲ ಆಗ್ತಾವೆ ಅದರಿಂದ. ಈಗ ಉದಾಹರಣೆಗೆ ಒಬ್ಬಳು ಬಂಜೆ ಹೆಣ್ಮಗಳಿರ್ತಾರೆ ಅಂತ ಇಟ್ಕೊಳ್ಳಿ. ಅವಳಿಗೆ ಟಚ್ ಹಿಲ್ ಮಾಡಿದಾಗ ಆಕೆ ಗರ್ಭಿಣಿ ಆಗುವ ಯೋಗ ಇದ್ದರೆ ಏನಾಗುತ್ತೆ ಗೊತ್ತಾ? ಆಕೆ ಗರ್ಭಿಣಿ ಆಗಿಲ್ಲ, ಅವಳು ಬಂಜೆ, ಮದುವೆಯಾಗಿ ಎಷ್ಟೋ ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಅವಾಗ ವೈದ್ಯರು ಪರೀಕ್ಷೆ ಮಾಡಿ ಹೇಳ್ತಾರೆ, ನಿನ್ನ ಗರ್ಭಕೋಶದಲ್ಲಿ ಏನು ಮಕ್ಕಳಾಗುವ ಸಾಧ್ಯತೆ ಈ ಜನ್ಮದಲ್ಲಿ ಇಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ. ಮೆಡಿಕಲ್ ಸೈನ್ಸ್ ಪ್ರಕಾರ ಸಾಧ್ಯ ಇಲ್ಲ, ಡಿವೈನ್ ಸೈನ್ಸ್ ಪ್ರಕಾರ ಸಾಧ್ಯ ಇದೆ. ಆಗ ಅಂಥ ಸಂದರ್ಭದಲ್ಲಿ ಆಕೆಗೆ ನೀವು ಟಚ್ ಹೀಲ್ ಮಾಡಿದರೆ ಅವಳಿಗೆ ಬರೀ ಕರೆಂಟ್ ಪಾಸ್ ಆದಾಗ ಆಗೋದಲ್ಲ, ಗರ್ಭಕೋಶದ ಒಳಗೆ ಆಪರೇಷನ್ ಮಾಡೋದು ಫೀಲಿಂಗ್ ಬರ್ತದೆ ಅವಳಿಗೆ. ಇನ್ಸ್ಟ್ರೂಮೆಂಟ್ನಿಂದ ಗರ್ಭಕೋಶದ ಒಳಗೆ ಇನ್ಸ್ಟ್ರೂಮೆಂಟ್ ಹಾಕಿ ಸೆಟ್ರೇಟ್ ಮಾಡಿದ ಫೀಲಿಂಗ್ ಬರ್ತದೆ. ನೆಕ್ಸ್ಟ್ ಶಿ ಬಿಕಮ್ಸ್ ಪ್ರೆಗ್ನೆಂಟ್. ಅಂದರೆ ಈ ಶಕ್ತಿಪಾತ ಅನ್ನೋದು ಬಹಳ ಸಹಜ, ಅದು ಅದ್ಭುತ ಸಂಗತಿ ಅಲ್ಲ. ಆದರೆ ಕಣ್ಣಿನಿಂದ ಶಕ್ತಿಪಾತ ಮಾಡೋದಕ್ಕೆ ಕಣ್ಣಿನಿಂದ ಕಾಲಿನಿಂದ ಶಕ್ತಿಪಾತ ಮಾಡೋದು ಸ್ವಲ್ಪ ಕಷ್ಟ, ಕೈಯಿಂದ ಮಾಡೋದು ಸುಲಭ. ಅದನ್ನು ಬಿಟ್ಟರೆ ಅವರು ನೋಡಿದ್ರೆ ಸಾಕಯ್ಯ, ಕಾಲಲ್ಲಿ ತುಳಿದ್ರೆ ಸಾಕು, ಅದು ತುಂಬ ಶಕ್ತಿ ಬೇಕು ಅದಕ್ಕೆ. ಪದಾವ ಸಂಸ್ಪೃತಿ ಸದ್ಯ ಸಾಧ್ವ ಸಾಧ್ಯ ಮುಚ್ಯತೆ, ಅದು ಗುಣ ಬಿಡುತ್ತಪ್ಪ, ಪಾದ ಸ್ಪರ್ಶದಿಂದ ಆಗತ್ತೆ. ಇಷ್ಟು ಹೇಳಿ ಅವನಿಗೆ ಉಪದೇಶ ಮಾಡಿದರು. ಅವನು ಈ ಮಂತ್ರದ ಬಲದಿಂದ ಅಸುರರನ್ನು ಸೋಲಿಸಿ, ಮೊದಲು ಅಸುರಕ್ಕೆಲ್ಲ ಸೋತು ಹೋಗಿದ್ದ ಇಂದ್ರ, ಅಸುರರನ್ನು ಸೋಲಿಸಿ ಮತ್ತೆ ತಾನು ಜಯಶಾಲಿಯಾದ ಅಂತ ಈ ಕಥೆ ಮುಕ್ತಾಯ ಮಾಡ್ತಾರೆ.